ಹಲೋ ಎವ್ರಿವನ್. ನಮಸ್ತೆ. ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ಇವತ್ತಿನ ರೆಸಿಪಿ ಟೊಮೊಟೊ ಬಾತು, ಸೋಯಾ ಚಂಕ್ಸ್ ಟೊಮೊಟೊ ಬಾತು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಡಿಫ್ರೆಂಟಾಗಿ ಮಾಡಿದ್ದು. ಟೊಮೊಟೊ ಬಾತ್ ಜೊತೆಗೆ ಮದ್ದೂರು ವಡೆ ಸೈಡ್ಗೆ, ಮದ್ದೂರು ವಡೆ ಟೊಮೊಟೊ ಬಾತು ಒಳ್ಳೆ ಕಾಂಬಿನೇಷನು. ಹಂಗೆ ಸಂಜೆ ಆಗಿತ್ತು, ಸ್ವಲ್ಪ ಮನೆ ಗ್ರೋಸರಿ ಬೇಕಾಗಿತ್ತು ಅಂತೇಳ್ಬಿಟ್ಟು ಡಿಮಾರ್ಟ್ಗೆ ಶಾಪಿಂಗ್ ಅಂತ ಹೋಗಿದ್ವಿ. ಅಲ್ಲ ಸ್ವಲ್ಪ ಐಟಮ್ ತಗೊಂಬಂದ್ವಿ, ತುಂಬ ಏನಲ್ಲ, ಸ್ವಲ್ಪನೇ ಬೇಕಾಗಿದ್ದು. ನೋಡಿ, ಒಂದೆರಡು ಪ್ಯಾಕೆಟ್ ಉಪ್ಪು ಮತ್ತು ಸಾಲ್ಟು ಉಪ್ಪು ಎರಡು ಒಂದೇ, ಸಾರಿ, ಪುಡಿ ಉಪ್ಪು ಮತ್ತು ಕಲ್ಲುಪ್ಪು ಮತ್ತು ಮಸೂರ್ ದಾಲು, ಆಶೀರ್ವಾದ ಕಲ್ಲುಪ್ಪು ತಂದಿದ್ದೀನಿ. ಟಾಟಾ ಅವ್ರದ್ದು ಅಥವಾ ಆಶೀರ್ವಾದ, ಅದನ್ನು ಕೂಡ ಆಶೀರ್ವಾದ ಪುಡಿ ಉಪ್ಪನ್ನೇ ತಗೊಂಬಂದಿರೋದು. ಮತ್ತು ಮಸೂರ್ ದಾಲು ಮತ್ತು ಫ್ರೀಡಮ್ ಆಯಿಲು ಮತ್ತು ಹಮಾಮ್ ಸೋಪ್ ಕೂಡ ತೊಗೊಂಬಂದಿದ್ದೀನಿ. ಹಮಾಮ್ ಸೋಪ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 1-2 kg ಬೆಲ್ಲ, ನೋಡಿ ಬೆಲ್ಲನೂ ಕೂಡ ತೊಗೊಂಬಂದಿದ್ದೀನಿ. ಒಂದು ಅರ್ಧ kg 1 kg ಇರ್ಬೋದು ಆಲ್ಮೋಸ್ಟು. ಶೇಂಗಾ ಬೀಜನೂ ಕೂಡ ತಗೊಂಬಂದಿದ್ದೀನಿ. ಮತ್ತು ರವೆ, ಇಡ್ಲಿ ರವೆ ಅಂತ ಹೇಳ್ಬಿಟ್ಟು ಅದು 1 kg ಅಷ್ಟು ಇಡ್ಲಿ ರವೆ, ಬಾಂಬಾ ರವೆ ಅಥವಾ ಇಡ್ಲಿ ರವೆ ಅಂತಲೂ ಹೇಳ್ತಾರೆ. ಮಸೂರ್ ದಾಲು, ಬಾಂಬಾ ರವೆ, ಗೋಧಿ ಹಿಟ್ಟು ಮತ್ತು ರೈಸ್ ಕೂಡ ಒಂದು 5 kg ರೈಸು, ಒಂದು 5 kg ಗೋಧಿ ಹಿಟ್ಟು ತೊಗೊಂಬಂದಾಯಿತು. ಎಲ್ಲದನ್ನು ಸಪ್ರೇಟ್ ಮಾಡಿ ತೆಗ್ದಿಡ್ತಾ ಇದ್ದೀನಿ. ಎಲ್ಲ ಗ್ರೋಸರಿನೂ ಕೂಡ ಬಾಕ್ಸಲ್ಲಿ ಹಾಕಿ ಎತ್ತಿಡಬೇಕಾಗುತ್ತೆ. ಫ್ರೀಡಮ್ ಆಯಿಲು, ರೈಸ್ ಕೂಡ ಒಂದು 5 kg ಇದೆ ಅನಿಸುತ್ತೆ, 5 kg ಇರ್ಬೋದು ಆಲ್ಮೋಸ್ಟು. ಗೋಧಿ ಹಿಟ್ಟನ್ನು ಕೂಡ ಅಷ್ಟೇ. ನೋಡಿ ಎಲ್ಲದನ್ನು ಎತ್ತಿ ಇಟ್ಟಿದ್ದೀನಿ. ಏನೇನು ತಂದಿದ್ದೀನಿ ಅಂತೇಳ್ಬಿಟ್ಟು ಒಂದ್ಸಲ ತೋರಿಸ್ತೀನಿ ನೋಡಿ. ಗೋಧಿ ಹಿಟ್ಟು, ಅಕ್ಕಿ, ಮಸೂರ್ ದಾಲು, ಫ್ರೀಡಮ್ ಆಯಿಲು, ಆಮೇಲೆ ಉಪ್ಪು, ಕಲ್ಲುಪ್ಪು ಮತ್ತು ಪುಡಿ ಉಪ್ಪು, ಬೆಲ್ಲ, ಹಮಾಮ್ ಸೋಪು ಮತ್ತು ರವೆ, ಇಷ್ಟೇ ತೊಗೊಂಬಂದಿದ್ದು. ಎಲ್ಲದನ್ನು ಕೂಡ ಎತ್ತಿಟ್ಬಿಟ್ಟು ಎಲ್ಲ ಓಪನ್ ಮಾಡಿಬಿಟ್ಟು ಬಾಕ್ಸಲ್ಲಿ ಹಾಕಿಟ್ಟಾಯಿತು. ಮತ್ತು ಒಂದು ಆರ್ಡರ್ ಕೂಡ ಬಂದಿತ್ತು ಅಮೆಝಾನಿಂದ, ಇದು ಪೇನ್ಲೆಸ್ ಟ್ರಿಮ್ಮರ್ ಅಂತೇಳ್ಬಿಟ್ಟು. ಇದು ಆಲ್ಮೋಸ್ಟ್ 1000 ರೂಪೀಸ್ ಆಯಿತು ಅನಿಸುತ್ತೆ ಇಷ್ಟದಕ್ಕೆ. ನೋಡಿ 148 ರೂಪೀಸ್ ಸೇವ್ ಆಗಿದೆ. ಎಲ್ಲ ಗ್ರೋಸರಿ ಎತ್ತಿಟ್ಬಿಟ್ಟು ಒಂದು ಅಮೆಝಾನ್ ಆರ್ಡರ್ ಕೂಡ ಬಂದಿತ್ತು. ಪೇನ್ಲೆಸ್ ಟ್ರಿಮ್ಮರ್ ಅಂತ ಹೇಳಿ, ಬೇಬಿ ಏರ್ಸು ಮತ್ತು ನೋಸಲ್ಲಿ ಕೂಡ ಏರ್ಸ್ ಇರುತ್ತಲ್ಲ, ಅದನ್ನು ರಿಮೂವ್ ಮಾಡೋದಕ್ಕೆ. ಇದನ್ನು ಯೂಸ್ ಮಾಡಿದರೆ ಐಬ್ರೋ ಕೂಡ ಮನೆಯಲ್ಲೇ ತುಂಬ ಹುಷಾರಾಗಿಯೇ ಮಾಡ್ಕೋಬೋದು. ಚಿಕ್ಕ ಟ್ರಿಮ್ಮರು, ಪೇನ್ಲೆಸ್ ನೋಸ್ ಟ್ರಿಮ್ಮರ್ ಆ್ಯಂಡ್ 2 in 1 ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದು ಚಾರ್ಜಬಲ್. ಇದು ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಇದು 2 in 1 ಮತ್ತು ಒಂದು ಬ್ರಷ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ನೋಡಿ, ಇದು ಬ್ರಷು, ಚಿಕ್ಕ ಟ್ರಿಮ್ಮರ್. ನೋಡಿ, ದೊಡ್ಡ ಟ್ರಿಮ್ಮರ್ ಹೇಗಿರುತ್ತೆ ಅದೇ ರೀತಿ ಚಿಕ್ಕ ಟ್ರಿಮ್ಮರು. ಇದನ್ನು ಯೂಸ್ ಮಾಡ್ಕೊಂಡು ಬೇಬಿ ಏರ್ಸ್ ಕೂಡ, ಫೇಸ್ ಏರ್ ಕೂಡ ರಿಮೂವ್ ಮಾಡ್ಬೋದು. ಮತ್ತು
ಐಬ್ರೋ ಕೂಡ ಮಾಡ್ಕೋಬೋದು ಥ್ರೆಡ್ಡಿಂಗ್ ಕೂಡ. ಇದನ್ನ ನೋಡಿ, ಇದು ನೋಸಲ್ಲಿರೋ ಏರ್ಸ್ನ ರಿಮೂವ್ ಮಾಡೋದು. ಅದು ಆಫ್ ಆನ್ ಥರ ಸ್ವಿಚ್ ಥರ ಇದೆಯಲ್ಲ, ಈ ಥರ ಓಪನ್ ಮಾಡಿದರೆ ನೋಡಿ ಈ ರೀತಿ ಇದೆ. ಅಲ್ಲಿ 2 ಬಟನ್ಸ್ ಥರ ಕಾಣಿಸ್ತಿದೆ, ಮೇಲೆ ಮಾಡಿದರೆ ಅದು ಆನ್ ಆಗುತ್ತೆ ನೋಡಿ. ಆನ್ ಆಗಿಬಿಟ್ಟು ರೊಟೇಟ್ ಆಗ್ತಾ ಇದೆ. ಯಾವುದೇ ರೀತಿ ನೋವಿಲ್ಲದೆ ಇರೋ ಪೇನ್ಲೆಸ್ ಟ್ರಿಮ್ಮರ್ ಅಂತ ಹೆಸರು. ಇದು ಹೆಸರಲ್ಲೇ ಇದೆ ಪೇನ್ಲೆಸ್ ಅಂತ ಹೇಳ್ಬಿಟ್ಟು. ಫುಲ್ ಅಪ್ ಓಪನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ ಅಷ್ಟೇನೆ. ಬ್ರಷ್ ಕೂಡ, ಬ್ರಷ್ನ ಏರ್ಸ್ ಇರ್ತಾವಲ್ಲ ಸಣ್ಣ ಬೇಬಿ ಏರ್ಸು, ಅದನ್ನು ಕ್ಲೀನ್ ಮಾಡೋದಕ್ಕಂತ ಹೇಳ್ಬಿಟ್ಟು ಚಿಕ್ಕದೊಂದು ನೋಡಿ. ಇದು ಚಿಕ್ಕ ಟ್ರಿಮ್ಮರು, ಇದು ಬೇಬಿ ಏರ್ಸ್ ಎಲ್ಲ ರಿಮೂವ್ ಮಾಡ್ಬೋದು. ಮತ್ತು ಫೇಸಲ್ಲಿರೋ ಏರು, ಐಬ್ರೋ ಕೂಡ ಇದರಲ್ಲೇ ಮಾಡ್ಕೋಬೋದು, ಐಬ್ರೋ ಅಥವಾ ಥ್ರೆಡ್ಡಿಂಗ್ ಎಲ್ಲ. ಇಷ್ಟೇ ಇದು. ಮತ್ತು ನೈಟ್ ಊಟಕ್ಕೆ ಚಪಾತಿ, ಬೀನ್ಸು, ಬಟಾಣಿ ಕಾಳು ಪಲ್ಯ ಆಗಿತ್ತು. ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.